ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಚಾಪ್ಟರ್ 13 ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿಯ ಉಪಬಂಧುಗಳು. ಕಳೆದ ಕ್ಲಾಸಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ, ಟೈಪ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ರಿಮೈನಿಂಗ್ ಪಾರ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಎಫೆಕ್ಟ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಪರಿಣಾಮಗಳು. A proclamation of emergency has drastic and wide-ranging effects on the political system of the government. ಅಂದರೆ ಈ ತುರ್ತು ಪರಿಸ್ಥಿತಿ ಘೋಷಣೆಯು ಸರ್ಕಾರದ ರಾಜಕೀಯ ವ್ಯವಸ್ಥೆ ಮೇಲೆ ತೀವ್ರವಾದ ಮತ್ತು ವ್ಯಾಪಕವಾದ ಪರಿಣಾಮಗಳನ್ನು ಬೀರುತ್ತದೆ. ಏನಾರ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರೆ ಅದು ರಾಜಕೀಯ ವ್ಯವಸ್ಥೆ ಮೇಲೆ ವ್ಯಾಪಕವಾದ ಮತ್ತು ತೀವ್ರವಾದ ಪರಿಣಾಮವನ್ನು ಬೀರುತ್ತದೆ. ಅದು ಯಾವ್ಯಾವ ರೀತಿ ಅಂತಂದರೆ ದ ಕಾನ್ಸಿಕ್ವೆನ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು 3 categories. ಅಂದರೆ ಈ ಪರಿಣಾಮಗಳನ್ನು 3 ವರ್ಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಎಫೆಕ್ಟ್ ಆನ್ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್, ಅಂದರೆ ಕೇಂದ್ರ ರಾಜ್ಯ ಸಂಬಂಧಗಳ ಮೇಲೆ ಪರಿಣಾಮ. ಎಫೆಕ್ಟ್ ಆನ್ ದಿ ಲೈಫ್ ಆಫ್ ದಿ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿ, ಅಂದರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯ ಅಧಿಕಾರಾವಧಿ ಮೇಲೆ ಪರಿಣಾಮ ಬೀಳುತ್ತದೆ. ಅಂದರೆ ಈ ಲೋಕಸಭಾ ಕೇಂದ್ರದಲ್ಲಿ, ರಾಜ್ಯದಲ್ಲಿ ವಿಧಾನಸಭೆಯ ಅಧಿಕಾರಾವಧಿ ಅಂದರೆ 5 ವರ್ಷ ಅವಧಿ ಇರುತ್ತೆ, ಅದ್ರ ಮೇಲೂ ಪರಿಣಾಮ ಬೀಳುತ್ತದೆ. ಮೂರನೇದು ಎಫೆಕ್ಟ್ ಆನ್ ಫಂಡಮೆಂಟಲ್ ರೈಟ್ಸ್, ಅಂದರೆ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀಳುತ್ತದೆ. ಫಸ್ಟ್ ಒನ್, ಎಫೆಕ್ಟ್ಸ್ ಆನ್ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್, ಅಂದರೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮೇಲೆ ಪರಿಣಾಮ. ಈಗ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಕೇಂದ್ರ ಮತ್ತು ರಾಜ್ಯಗಳ ಮೇಲೆ, ಅದರ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇದು ಎಕ್ಸಿಕ್ಯೂಟಿವ್, ಅಂದರೆ ಕಾರ್ಯಾಂಗ ಅಥವಾ ಕಾರ್ಯನಿರ್ವಾಹಕ. ಡ್ಯೂರಿಂಗ್ ಎ ನ್ಯಾಷನಲ್ ಎಮರ್ಜೆನ್ಸಿ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸೆಂಟರ್ ಎಕ್ಸ್ಟೆಂಡ್ಸ್ ಟು ಡೈರೆಕ್ಟಿಂಗ್ ಆ್ಯಂಡ್ ಎನಿ ಸ್ಟೇಟ್ ರಿಗಾರ್ಡಿಂಗ್ ದ ಮ್ಯಾನರ್ ಇನ್ ವಿಚ್ ಇಟ್ಸ್ ಎಕ್ಸಿಕ್ಯೂಟಿವ್ ಪವರ್ ಇಸ್ ಟು ಬಿ ಎಕ್ಸಸೈಸ್ಡ್. ಅಂದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಕೇಂದ್ರವು ರಾಜ್ಯಗಳಿಗೆ ಯಾವ ರೀತಿಯ ತಮ್ಮ ಕಾರ್ಯನಿರ್ವಾಹಕ ಅಧಿಕಾರಗಳನ್ನು ಚಲಾಯಿಸಬೇಕು ಎಂಬುದರ ಬಗ್ಗೆ ನಿರ್ದೇಶನ ನೀಡುತ್ತದೆ. ಈಗ ಸಪೋಸ್ ಈಗ ಗುಜರಾತಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಈಗ ಗುಜರಾತ್ ಒಂದು ರಾಜ್ಯ. ಈಗ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಈಗ ಕೇಂದ್ರ ಸರ್ಕಾರ ನವದೆಹಲಿಯಲ್ಲಿದೆ. ಸೆಂಟ್ರಲ್ ಹೇಗೆ ಕೇಂದ್ರ ಸರ್ಕಾರ ಹೇಗೆ ನಿರ್ದೇಶನ ನೀಡುತ್ತೋ ಅದೇ ರೀತಿ ರಾಜ್ಯ ಸರ್ಕಾರ ತನ್ನ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಚಲಾಯಿಸಬೇಕಾಗುತ್ತದೆ. ಇನ್ ನಾರ್ಮಲ್ ಟೈಮ್ಸ್ ದ ಸೆಂಟರ್ ಕ್ಯಾನ್ ಗಿವ್ ಎಕ್ಸಿಕ್ಯೂಟಿವ್ ಡೈರೆಕ್ಷನ್ ಟು ಎ ಸ್ಟೇಟ್ ಓನ್ಲಿ ಆನ್ ಸರ್ಟೆನ್ ಸ್ಪೆಸಿಫೈಡ್ ಮ್ಯಾಟರ್ಸ್, ಬಟ್ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ದ ಸೆಂಟರ್ ಬಿಕಮ್ಸ್ ಎಂಟೈಟಲ್ಡ್ ಟು ಗಿವ್ ಎಕ್ಸಿಕ್ಯೂಟಿವ್ ಡೈರೆಕ್ಷನ್ಸ್ ಟು ಎ ಸ್ಟೇಟ್ ಆನ್ ಎನಿ ಮ್ಯಾಟರ್. ಅಂದರೆ ಈ ಸಾಮಾನ್ಯ ಸಂದರ್ಭದಲ್ಲಿ ಕೇಂದ್ರವು ಕೆಲವು ನಿರ್ದಿಷ್ಟ ವಿಷಯಗಳ ಮೇಲೆ ಮಾತ್ರ ರಾಜ್ಯಕ್ಕೆ ಕಾರ್ಯಾಂಗ ನಿರ್ದೇಶನಗಳನ್ನು ನೀಡಬಹುದು. ಅಂದರೆ ಈಗ ಮಾಮೂಲಿ ರೆಗ್ಯುಲರ್ ಸಂದರ್ಭದಲ್ಲಿ ಕೇಂದ್ರ ಏನು ಮಾಡುತ್ತೆ, ಕೆಲವು ನಿರ್ದಿಷ್ಟ ವಿಷಯಗಳ ಮೇಲೆ ಮಾತ್ರ ರಾಜ್ಯಕ್ಕೆ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶನ ನೀಡುತ್ತದೆ. ಆದರೆ ರಾಷ್ಟ್ರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಕ್ಕೆ ಕಾರ್ಯನಿರ್ವಾಹಕ ನಿರ್ದೇಶನಗಳನ್ನು ನೀಡಲು ಕೇಂದ್ರವು ಅಧಿಕಾರವನ್ನು ಹೊಂದಿರುತ್ತದೆ. ಅಂದರೆ ಈಗ ಸಾಮಾನ್ಯ ಸಂದರ್ಭದಲ್ಲಿ ಕೆಲವು ವಿಷಯಗಳ ಮೇಲೆ ಮಾತ್ರ ನಿರ್ದೇಶನ ನೀಡಿದರೆ ಕೇಂದ್ರ ಸರ್ಕಾರವು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಕ್ಕೆ ಕಾರ್ಯನಿರ್ದೇಶನಗಳನ್ನು ನೀಡುವ ಕೇಂದ್ರ ಸರ್ಕಾರವು ಸಂಪೂರ್ಣ ಅಧಿಕಾರವನ್ನು ಪಡೆಯುತ್ತದೆ. Thus, the state governments are brought under the complete control of the center, though they are not suspended. ಹೀಗಾಗಿಯೇ ರಾಜ್ಯ ಸರ್ಕಾರಗಳನ್ನು ಅಮಾನತುಗೊಳಿಸದಿದ್ದರೂ ಕೇಂದ್ರಕ್ಕೆ ಸಂಪೂರ್ಣ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಹೀಗಾಗಿ ನೆಕ್ಸ್ಟ್ ಬಿ, ಲೆಜಿಸ್ಲೇಟಿವ್ ಅಂದರೆ ಶಾಸಕಾಂಗ. ಈಗ ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗ ಅಧಿಕಾರಗಳನ್ನು ಚಲಾಯಿಸಲು ಕೇಂದ್ರದ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸಬೇಕಾಗುತ್ತದೆ. ಯಾವಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು. ಹಾಗೆ ಮತ್ತು ಶಾಸಕಾಂಗ ಅಧಿಕಾರಿಗಳು ಯಾವ ರೀತಿ ಇರ್ತಾವೆ ಅಂದರೆ, ಡ್ಯೂರಿಂಗ್ ಎ ನ್ಯಾಷನಲ್ ಎಮರ್ಜೆನ್ಸಿ ದ ಪಾರ್ಲಿಮೆಂಟ್ ಬಿಕಮ್ಸ್ ಎಂಪವರ್ಡ್ ಟು ಮೇಕ್ ಲಾಸ್ ಆನ್ ಎನಿ ಸಬ್ಜೆಕ್ಟ್ ಮೆನ್ಷನ್ಡ್ ಇನ್ ದಿ ಸ್ಟೇಟ್ ಲಿಸ್ಟ್. ಅಂದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ಯಾವುದೇ ವಿಷಯದ ಕುರಿತು ಕಾನೂನು ಮಾಡಲು ಸಂಸತ್ತು ಅಧಿಕಾರವನ್ನು ಪಡೆಯುತ್ತದೆ. ಅಂದರೆ ಈ ಪಟ್ಟಿಗಿದ್ದಾವೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳು ಅಂತ. ಆ ರಾಜ್ಯ ಪಟ್ಟಿಯಲ್ಲಿರುವ ಉಲ್ಲೇಖಿಸಲಾದ ಯಾವುದೇ ವಿಷಯ ಕುರಿತು ಕಾನೂನನ್ನು ಮಾಡಲು ಸಂಸತ್ತು ಅಧಿಕಾರವನ್ನು ಪಡೆಯುತ್ತದೆ. ಅಂದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ. ಆಲ್ದೋ ದ ಲೆಜಿಸ್ಲೇಟಿವ್ ಪವರ್ ಆಫ್ ಎ ಸ್ಟೇಟ್ ಲೆಜಿಸ್ಲೇಟರ್ ಈಸ್ ನಾಟ್ ಸಸ್ಪೆಂಡೆಡ್, ಇಟ್ ಬಿಕಮ್ಸ್ ಸಬ್ಜೆಕ್ಟ್ ಟು ಓವರ್ ರೈಡಿಂಗ್ ದಿ ಪವರ್ ಆಫ್ ದಿ ಪಾರ್ಲಿಮೆಂಟ್. ಅಂದರೆ ಈ ರಾಜ್ಯ ಶಾಸಕಾಂಗ
ಅಸ್ತಿತ್ವದಲ್ಲಿದ್ದರೂ ಕೇಂದ್ರ ಮತ್ತು ರಾಜ್ಯಗಳ ನಡುವಣ ಶಾಸನೀಯ ಅಧಿಕಾರದ ಹಂಚಿಕೆಯಲ್ಲಿ ಏರುಪೇರು ಕಂಡುಬರುತ್ತದೆ. ಅಂದರೆ ಈಗ ರಾಜ್ಯ ವಿಧಾನಸಭೆಯಲ್ಲಿ ರಾಜ್ಯ ಶಾಸಕಾಂಗ ಅಸ್ತಿತ್ವದಲ್ಲಿದ್ದರೂ ಕೇಂದ್ರ ಮತ್ತು ರಾಜ್ಯಗಳ ನಡುವಣ ಶಾಸನೀಯ ಅದರ ಅಧಿಕಾರದ ಹಂಚಿಕೆಯಲ್ಲಿ ಏರುಪೇರು ಕಂಡುಬರುತ್ತದೆ. ದ ಕಾನ್ಸ್ಟಿಟ್ಯೂಷನ್ ಬಿಕಮ್ಸ್ ಯೂನಿಟರಿ ರಾದರ್ ದೆನ್ ಫೆಡರಲ್. The laws made by Parliament on the state subjects during a national emergency become inoperative 6 months after the emergency has ceased to operate. ಅಂದರೆ ಈ ಸಂವಿಧಾನವು ಒಕ್ಕೂಟದ ಸ್ವರೂಪದ ಬದಲು ಏಕಾತ್ಮಕ ಸ್ವರೂಪ ತಾಳುತ್ತದೆ. ಈಗ ನಮ್ಮ ಸಂವಿಧಾನವು ಒಕ್ಕೂಟ ವ್ಯವಸ್ಥೆ ಇದೆ. ಒಕ್ಕೂಟ ವ್ಯವಸ್ಥೆ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ವ್ಯವಸ್ಥೆ, ಅವು ಎರಡು ಸೇರಿ ಒಕ್ಕೂಟ ವ್ಯವಸ್ಥೆಯಾಗಿದೆ. ಈ ಒಕ್ಕೂಟ ವ್ಯವಸ್ಥೆ ಬದಲು ಏಕಾತ್ಮಕ ಸ್ವರೂಪ ತಾಳುತ್ತದೆ. ಅಂದರೆ ಈಗ ನಮ್ಮ ರಾಜ್ಯದ ಅಧಿಕಾರವೆಲ್ಲವೂ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿನಿಂದ ರೂಪಿಸಲ್ಪಟ್ಟ ಕಾನೂನುಗಳು ತುರ್ತು ಪರಿಸ್ಥಿತಿ ಅಂತ್ಯಗೊಂಡ 6 ತಿಂಗಳ ನಂತರ ರದ್ದಾಗುತ್ತವೆ. ಈಗ ಈ ರಾಜ್ಯ ಪಠ್ಯಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಸತ್ತು ಕಾನೂನು ರೂಪಿಸುತ್ತದೆ. ಈ ಕಾನೂನುಗಳು ತುರ್ತು ಪರಿಸ್ಥಿತಿ ಅಂತ್ಯಗೊಂಡ 6 ತಿಂಗಳ ನಂತರ ರದ್ದಾಗುತ್ತವೆ. While a proclamation of national emergency is in operation, the President can issue ordinance on the state subject also if the Parliament is not in the session. ಅಂದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯು ಜಾರಿಯಲ್ಲಿರುವಾಗ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆಯೂ ಸುಗ್ರೀವಾಜ್ಞೆಗಳು ಹೊರಡಿಸಬಹುದು. ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ, ಆವಾಗ ಸಂಸತ್ತು ಅಧಿವೇಶನದಲ್ಲಿ ಇರುವುದಿಲ್ಲ. ಆವಾಗ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂತಂದರೆ ರಾಜ್ಯ ಪಟ್ಟಿಗಳ ವಿಷಯ ಮೇಲೆಯೂ ಸುಗ್ರೀವಾಜ್ಞೆಗಳು ಹೊರಡಿಸಬಹುದಾಗಿದೆ. ನೆಕ್ಸ್ಟ್ ಫೈನಾನ್ಷಿಯಲ್. ಎಕ್ಸಿಕ್ಯೂಟಿವ್ ನೋಡಿದ್ವಿ, ಲೆಜಿಸ್ಲೇಟಿವ್ ನೋಡಿದ್ವಿ, ಈಗ ಫೈನಾನ್ಷಿಯಲ್. While a proclamation of national emergency is in operation, the President can modify the constitutional distribution of revenues between the center and states. ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯು ಕಾರ್ಯನಿರ್ವಹಿಸುತ್ತಿರುವಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯದ ಸಾಂವಿಧಾನಿಕ ಹಂಚಿಕೆಯನ್ನು ರಾಷ್ಟ್ರಪತಿಗಳು ಮಾರ್ಪಡಿಸಬಹುದು. The President can either reduce or cancel the transfer of finance from center to the states. ಈಗ ಇದರ ಅರ್ಥ ಏನಂತಂದರೆ ರಾಷ್ಟ್ರಪತಿಗಳು ಕೇಂದ್ರದಿಂದ ರಾಜ್ಯಕ್ಕೆ ವರ್ಗಾಯಿಸಲಾದ ಹಣವನ್ನು ಕಡಿಮೆ ಮಾಡಬಹುದು ಅಥವಾ ಹಣ ವರ್ಗಾವಣೆ ರದ್ದುಪಡಿಸಬಹುದು. ಅಂದರೆ ಈ ತುರ್ತು ಪರಿಸ್ಥಿತಿ ಘೋಷಣೆಯು ಕಾರ್ಯನಿರ್ವಹಿಸುತ್ತಿರುವಾಗ, ಅಂದರೆ ಈ ತುರ್ತು ಘೋಷಣೆ ಆಗಿದೆ, ಆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯದ ಸಾಂವಿಧಾನಿಕ ಹಂಚಿಕೆಯನ್ನು ರಾಷ್ಟ್ರಪತಿಗಳೇ ಮಾರ್ಪಡಿಸಬಹುದು. ಅಂದರೆ ರಾಷ್ಟ್ರಪತಿಗಳು ಈ ಆದಾಯದ ಹಂಚಿಕೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯದ ಸಾಂವಿಧಾನಿಕ ಹಂಚಿಕೆಯನ್ನು ರಾಷ್ಟ್ರಪತಿಗಳು ಮಾರ್ಪಡಿಸುತ್ತಾರೆ. ಅಂದರೆ ಕೇಂದ್ರದಿಂದ ರಾಜ್ಯಕ್ಕೆ ವರ್ಗಾಯಿಸುವ ಹಣವನ್ನು ಕಡಿಮೆ ಮಾಡಬಹುದು ಅಥವಾ ಕಡಿಮೆನೂ ಮಾಡಬಹುದು, ಜಾಸ್ತಿ ಮಾಡುವುದು ಅಥವಾ ಹಣದ ವರ್ಗಾವಣೆಯನ್ನು ರದ್ದೂ ಪಡಿಸಬಹುದು. Such modification continues till the end of the financial year in which the emergency ceases to operate. Also, every such order of the President has to be laid before both the houses of the Parliament. ಅಂದರೆ ಅಂತಹ ಮಾರ್ಪಾಡುಗಳು ತುರ್ತು ಪರಿಸ್ಥಿತಿಯ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುವ ಆರ್ಥಿಕ ವರ್ಷದ ಅಂತ್ಯದವರೆಗೂ ಮುಂದುವರಿಯುತ್ತದೆ. ಅಲ್ಲದೆ ರಾಷ್ಟ್ರಪತಿಗಳು ಅಂತಹ ಪ್ರತಿಯೊಂದು ಆದೇಶವನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಮಂಡಿಸಬೇಕು. ಅಂದರೆ ಈ ಮಾರ್ಪಾಡುಗಳು ಇದೆಯಲ್ಲ, ಕೇಂದ್ರ ಮತ್ತು ರಾಜ್ಯದ ನಡುವಿನ ಆದಾಯದ ಸಾಂವಿಧಾನಿಕ ಹಂಚಿಕೆಗಳನ್ನು ರಾಷ್ಟ್ರಪತಿಗಳು ಮಾರ್ಪಡಿಸುತ್ತಾರಲ್ಲ, ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಆರ್ಥಿಕ ವರ್ಷ ಅಂತ್ಯದವರೆಗೂ, ಅಂತಂದರೆ ಈ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆ ಅಂತ್ಯ ಆಗುವವರೆಗೂ ಮುಂದುವರಿಯುತ್ತದೆ. ಅದಲ್ಲದೆ ಇದೇನೇನು ಮಾರ್ಪಾಡು ಮಾಡಿರ್ತಾರಲ್ಲ ರಾಷ್ಟ್ರಪತಿಗಳು, ಅಂಥ ಪ್ರತಿಯೊಂದು ಆದೇಶವನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಮಂಡಿಸಬೇಕು. ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಮುಂದೆ ಇದನ್ನು ಮಂಡಿಸಬೇಕಾಗುತ್ತದೆ. ನೆಕ್ಸ್ಟ್, ಎಫೆಕ್ಟ್ ಆಫ್ ದಿ ಲೈಫ್ ಆಫ್ ದಿ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿ. ಅಂದರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯ ಅಧಿಕಾರಾವಧಿ ಮೇಲೆ ಪರಿಣಾಮ. While a proclamation of national emergency is in operation, the life of Lok Sabha may be extended beyond its normal term by a law of Parliament for 1 year at a time for any length of time. ಅಂದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯು ಜಾರಿಯಲ್ಲಿರುವಾಗ ಲೋಕಸಭೆಯ ಅಧಿಕಾರಾವಧಿಯನ್ನು ಸಾಮಾನ್ಯ ಅವಧಿಗಿಂತ ಮೀರಿ ಸಂಸತ್ತಿನ ಕಾನೂನಿನ ಮೂಲಕ ಒಂದು ಬಾರಿಗೆ 1 ವರ್ಷದಂತೆ ಎಷ್ಟು ಕಾಲಾವಧಿ ಬೇಕಾದರೂ ವಿಸ್ತರಿಸಬಹುದು. ಅಂದರೆ ಈಗ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ, ಅಂದರೆ ಲೋಕಸಭೆಯ ಸಾಮಾನ್ಯ ಅವಧಿ 5 ವರ್ಷಗಳು.
ಈ 5 ವರ್ಷ ಅವಧಿಯನ್ನು ಸಂಸತ್ತಿನ ಕಾನೂನು ಮಾಡುವ ಮೂಲಕ ಒಂದು ಬಾರಿಗೆ 1 ವರ್ಷದಂತೆ ಎಷ್ಟು ಕಾಲಾವಧಿ ಬೇಕಾದರೂ ವಿಸ್ತರಿಸಬಹುದು. ಆದರೆ ಎಷ್ಟು ಕಾಲಾವಧಿ ವಿಸ್ತರಿಸಬೇಕಂತಂದರೆ ಅದು ಒಂದು ಬಾರಿಗೆ 1 ವರ್ಷಕ್ಕೆ ಮಾತ್ರ. ದಿಸ್ ಎಕ್ಸ್ಟಿಂಕ್ಷನ್ ಕೆನಾಟ್ ಕಂಟಿನ್ಯೂ ಬಿಯಾಂಡ್ ಎ ಪೀರಿಯಡ್ ಆಫ್ 6 months ಆಫ್ಟರ್ ದ ಎಮರ್ಜೆನ್ಸಿ ಆ್ಯಸ್ ಸೀಸ್ ಟು ಆಪ್ರೇಟ್. ಅಂದರೆ ಈ ತುರ್ತು ಪರಿಸ್ಥಿತಿಯು ಅಂತ್ಯಗೊಂಡ ನಂತರ ಈ ವಿಸ್ತರಣೆಯು 6 ತಿಂಗಳ ಅವಧಿ ನಂತರ ಮುಂದುವರಿಯಲು ಸಾಧ್ಯವಿಲ್ಲ. ಅಂದರೆ ತುರ್ತು ಪರಿಸ್ಥಿತಿ ಅಂತ್ಯಗೊಂಡ್ತಾ ಮತ್ತೆ ವಿಸ್ತರಣೆ ಮಾಡೋಕ್ಕೆ ಬರಲ್ಲ, 6 ತಿಂಗಳ ಅವಧಿ ನಂತರ ಸಾಧ್ಯವಿಲ್ಲ. ದ ಟರ್ಮ್ ಆಫ್ 5th ಲೋಕಸಭಾ ವಾಸ್ ಎಕ್ಸ್ಟೆಂಡೆಡ್ 2 times by 1 year at a time. ಅಂದರೆ 5ನೇ ಲೋಕಸಭಾ ಅವಧಿಯು 1977 ಅವಧಿಯನ್ನು 1 ವರ್ಷಕ್ಕೆ 2 ಬಾರಿ ವಿಸ್ತರಿಸಲಾಯಿತು. ಅಂದರೆ 1971ರಿಂದ 75 5 year ಟರ್ಮು, ಇಲ್ಲಿ 1 ವರ್ಷದಲ್ಲಿ 2 ಬಾರಿ ವಿಸ್ತರಿಸಲಾಗಿದೆ. ನೆಕ್ಸ್ಟ್, ಸಿಮಿಲರ್ಲಿ ದ ಪಾರ್ಲಿಮೆಂಟ್ ಮೇ ಎಕ್ಸ್ಟೆಂಡ್ ದ ನಾರ್ಮಲ್ ಟೆನ್ಯೂರ್ ಆಫ್ ಎ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬೈ 1 year ಈಚ್ ಟೈಮ್ ಫಾರ್ ಎನಿ ಲೆಂತ್ ಆಫ್ ಎ ಟೈಮ್ ಡ್ಯೂರಿಂಗ್ ಎ ನ್ಯಾಷನಲ್ ಎಮರ್ಜೆನ್ಸಿ. ಅಂದರೆ ಅದೇ ರೀತಿ ಅಂತಂದರೆ ಈ ಲೋಕಸಭೆ ರೀತಿಯೇ ರಾಜ್ಯ ವಿಧಾನಸಭೆಯ ಅವಧಿಯನ್ನು, ಅಂದರೆ ಅಧಿಕಾರಾವಧಿಯನ್ನು 5 ವರ್ಷ ಅವಧಿ ಇದೆ, ಅದನ್ನು ಒಂದು ಬಾರಿಗೆ 1 ವರ್ಷದಂತೆ ಎಷ್ಟು ಬಾರಿ ಬೇಕಾದರೂ ವಿಸ್ತರಿಸಬಹುದು. ಯಾವ ಸಂದರ್ಭದಲ್ಲಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯ ಅಧಿಕಾರಾವಧಿಯನ್ನು ಒಂದು ಬಾರಿಗೆ 1 ವರ್ಷದಂತೆ ಎಷ್ಟು ಬಾರಿ ಬೇಕಾದರೂ ವಿಸ್ತರಿಸಬಹುದು. ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 6 months ಆಫ್ಟರ್ ದ ಎಮರ್ಜೆನ್ಸಿ ಹ್ಯಾಸ್ ಸೀಸ್ಡ್ ಟು ಆಪ್ರೇಟ್. ಅಂದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ್ಯಗೊಂಡ ನಂತರ 6 ತಿಂಗಳವರೆಗೆ ಮಾತ್ರ ಈ ವಿಸ್ತರಣೆ ಸಾಧ್ಯ ಇರುತ್ತದೆ. ಈಗ ತುರ್ತು ಪರಿಸ್ಥಿತಿ ಅಂತ್ಯಗೊಂಡಿದೆ, ಈಗ ಅಲ್ಲಿ ಮ್ಯಾಕ್ಸಿಮಮ್ ಪೀರಿಯಡು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ 1 yearಗೆ ಎನಿ ಲೆಂತ್ ಆಫ್ ಟೈಮ್ ಅಂತ ಇದೆ. ಅಂದರೆ ಒಂದು ಬಾರಿಗೆ 1 ವರ್ಷದಂತೆ ಎಷ್ಟು ಬಾರಿ ಬೇಕಾದರೂ ವಿಸ್ತರಿಸಬಹುದಾಗಿದೆ. ಬಟ್ ಈ ತುರ್ತು ಪರಿಸ್ಥಿತಿ ಈಗ ವಿಸ್ತರಣೆ ಮಾಡಿದ್ರು 1 ವರ್ಷ, ಆ 1 ವರ್ಷದಲ್ಲೇ ತುರ್ತು ಪರಿಸ್ಥಿತಿ ಅಂತ್ಯಗೊಂಡಿತು. ಬಟ್ ಆ ಅಂತ್ಯಗೊಂಡ ನಂತರ 6 ತಿಂಗಳಿಗೆ ಮಾತ್ರ ವಿಸ್ತರಣೆ ಮಾತ್ರ ಸಾಧ್ಯ, ಮತ್ತು 1 ವರ್ಷ ಮಾಡೋಕ್ಕೆ ಬರಲ್ಲ. ಅದು ಇದ್ರ ಡಿಫ್ರೆನ್ಸ್ ಆಗಿದೆ. ನೆಕ್ಸ್ಟ್, 3ನೇ ಪರಿಣಾಮ, ಎಫೆಕ್ಟ್ ಆನ್ ದ ಫಂಡಮೆಂಟಲ್ ರೈಟ್ಸ್, ಅಂದರೆ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ. ದ ಆರ್ಟಿಕಲ್ಸ್ 358 and 359 ಡಿಸ್ಕ್ರೈಬ್ ದಿ ಎಫೆಕ್ಟ್ ಆಫ್ ಎ ನ್ಯಾಷನಲ್ ಎಮರ್ಜೆನ್ಸಿ ಆನ್ ದಿ ಫಂಡಮೆಂಟಲ್ ರೈಟ್ಸ್. ಅಂದರೆ ಈ ವಿಧಿ 358 ಮತ್ತು 359 ಮೂಲಭೂತ ಹಕ್ಕುಗಳ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಪರಿಣಾಮವನ್ನು ವಿವರಿಸುತ್ತದೆ. ಈಗ ಮೂಲಭೂತ ಹಕ್ಕುಗಳ ಮೇಲೆ ರಾಷ್ಟ್ರೀಯ ತುರ್ತು ಪರಿಣಾಮ ಬೀರುವ ಯಾವ ವಿಧಿಗಳಂದರೆ ವಿಧಿ 358, ವಿಧಿ 359. ನೆಕ್ಸ್ಟ್, ಆರ್ಟಿಕಲ್ 358 ಡೀಲ್ಸ್ ವಿತ್ ದಿ ಸಸ್ಪೆನ್ಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟೆಡ್ ಬೈ ದಿ ಆರ್ಟಿಕಲ್ 19. ಅಂದರೆ ಈ ಅನುಚ್ಛೇದ 358 ಅಥವಾ ಆರ್ಟಿಕಲ್ 358 ವಿಧಿ 19 ಮೂಲಕ ಖಾತ್ರಿಗೊಳಿಸಲಾದ ಮೂಲಭೂತ ಹಕ್ಕುಗಳ ಅಮಾನತಿಗೆ ಸಂಬಂಧಿಸಿದೆ. ಅದೇ ಆರ್ಟಿಕಲ್ 359 ಡೀಲ್ಸ್ ವಿತ್ ದಿ ಸಸ್ಪೆನ್ಷನ್ ಆಫ್ ಅದರ್ ಫಂಡಮೆಂಟಲ್ ರೈಟ್ಸ್ ಎಕ್ಸೆಪ್ಟ್ ದೋಸ್ ಗ್ಯಾರಂಟೆಡ್ ಬೈ ಆರ್ಟಿಕಲ್ 20 and 21. ಅಂದರೆ 359ನೇ ವಿಧಿಯು ಇತರೆ ಮೂಲಭೂತ ಹಕ್ಕುಗಳ ಅಮಾನತಿಗೆ ಸಂಬಂಧಿಸಿದೆ. ಅದು ಆರ್ಟಿಕಲ್ 20 ಮತ್ತು 21, ಅಂದರೆ ವಿಧಿ 20 ಮತ್ತು 21 ಖಾತ್ರಿಗೊಳಿಸಲಾದ ಹೊರತುಪಡಿಸಿ, ಅಂದರೆ ವಿಧಿ 20 ಮತ್ತು 21 ಹೊರತುಪಡಿಸಿ ಇತರೆ ಮೂಲಭೂತ ಹಕ್ಕುಗಳ ಅಮಾನತಿಗೆ ಸಂಬಂಧಿಸಿದೆ. ಯಾವುದು? ವಿಧಿ 359. ವಿಧಿ 358 ವಿಧಿ 19 ಮೂಲಕ ಖಾತ್ರಿಗೊಳಿಸಿದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ. ಈ ಡಿಫ್ರೆನ್ಸ್ ಗೊತ್ತಾಗಬೇಕು, ವಿಧಿ 358 ಯಾವುದಕ್ಕೆ ಸಂಬಂಧಿಸಿದೆ, ವಿಧಿ 359 ಯಾವುದಕ್ಕೆ ಸಂಬಂಧಿಸಿದೆ ಅಂತ. ನೆಕ್ಸ್ಟ್, ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ದಿ ಆರ್ಟಿಕಲ್ 19. ಅಂದರೆ ವಿಧಿ 19 ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಅಮಾನತ್ತು. ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ವಿಧಿ 19 ಅಡಿಯಲ್ಲಿ ಯಾವ್ಯಾವ ಮೂಲಭೂತ ಹಕ್ಕುಗಳು ಅನುಮತ ಆಗುತ್ತಂತ. ಅಕಾರ್ಡಿಂಗ್ ಟು ದಿ ಆರ್ಟಿಕಲ್ 358, ವೆನ್ ಎ ಪ್ರೊಕ್ಲಾಮಿನೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಇಸ್ ಮೇಡ್, ದ 6 ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 19 ಆರ್ ಆಟೋಮೆಟಿಕಲಿ ಸಸ್ಪೆಂಡೆಡ್. ಅಂದರೆ ವಿಧಿ 358 ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ವಿಧಿ 19 ಅಡಿಯಲ್ಲಿ ಖಾತ್ರಿಗೊಳಿಸಿದ 6 ಮೂಲಭೂತ ಹಕ್ಕುಗಳು ತಾವಾಗಿಯೇ ರದ್ದಾಗುತ್ತವೆ. ನೋ ಸಪ್ರೇಟ್ ಆರ್ಡರ್ ಫಾರ್ ದೇರ್ ಸಸ್ಪೆನ್ಷನ್ ಈಸ್ ರಿಕ್ವೈರ್ಡ್. ಅಂದರೆ ಈ 6 ಮೂಲಭೂತ ಹಕ್ಕುಗಳು, ಅಂದರೆ ವಿಧಿ 19 ಅಡಿಯಲ್ಲಿ ಖಾತ್ರಿಗೊಳಿಸಿದ 6 ಮೂಲಭೂತ ಹಕ್ಕುಗಳು ರದ್ದುಗೊಳಿಸಲು ಪ್ರತ್ಯೇಕ ಆಜ್ಞೆ ಹೊರಡಿಸೋ ಅಗತ್ಯವಿರಲ್ಲ, ಅವು ತಾವಾಗೇ ರದ್ದಾಗ್ತವೆ. ಅವು 6 ಮೂಲಭೂತ ಹಕ್ಕುಗಳಂದರೆ ರೈಟ್ ಟು ಅಸೆಂಬ್ಲಿ, ರೈಟ್ ಟು ಸ್ಪೀಚ್, ರೈಟ್ ಟು ಪ್ರೊಫೆಷನ್ ಅಂತ ಇದೆ. ಅದನ್ನೆಲ್ಲ ಫಂಡಮೆಂಟಲ್ ರೈಟ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ.
ನೆಕ್ಸ್ಟ್ ರೆಸ್ಟ್ರಿಕ್ಷನ್ ಆಫ್ ಸ್ಕೋಪ್ ಆಫ್ ದಿ ಆರ್ಟಿಕಲ್ 358 ಅಂದರೆ ಈ ವಿಧಿ 358ರ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ವಿಧಿ 19 ಅಡಿಯಲ್ಲಿ ಖಾತ್ರಿಗೊಳಿಸಲಾದ 6 ಮೂಲಭೂತಗಳು ತಾವಾಗಿಯೇ ರದ್ದಾಗುತ್ತವೆ. ಆ ರದ್ದಾಗ ಹಕ್ಕುಗಳು ಇರ್ತಾವಲ್ಲ, ಅದಕ್ಕೆ ಸರ್ಟೆನ್ ರಿಸ್ಟ್ರಿಕ್ಷನ್ ನಿರ್ಬಂಧ ವ್ಯಾಪ್ತಿ ಇದೆ. ಅದೇನೆಂದರೆ ದ 44th ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1978 ರಿಸ್ಟ್ರಿಕ್ಟೆಡ್ ದ ಸ್ಕೋಪ್ ಆಫ್ ಆರ್ಟಿಕಲ್ 358 ಅಂದರೆ 44ನೇ ತಿದ್ದುಪಡಿ 1978ರ ಕಾಯ್ದೆಯು ವಿಧಿ 358ರ ವ್ಯಾಪ್ತಿಯನ್ನು ನಿರ್ಬಂಧಿಸಿದೆ. The providing that the 6 fundamental rights under Article 19 will be suspended only if the national emergency is asserted on the ground of war or external aggression and not on the ground of armed rebellion. ಅಂದರೆ ಈ ವಿಧಿ 358ರ ವ್ಯಾಪ್ತಿಯನ್ನು 44ನೇ ತಿದ್ದುಪಡಿ ಮೂಲಕ ನಿರ್ಬಂಧಿಸಲಾಗಿದೆ. ವ್ಯಾಪ್ತಿಯನ್ನು ಅದು ಏನು ಅಂತಂದರೆ ಯುದ್ಧ ಅಥವಾ ಬಾಹ್ಯ ಆಕ್ರಮಣ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಪ್ರತಿಪಾದಿಸಿದರೆ ಮಾತ್ರ ವಿಧಿ 19 ಅಡಿಯಲ್ಲಿ 6 ಮೂಲಭೂತಗಳು ಅಮಾನತುಗೊಳಿಸಲಾಗುತ್ತದೆ ಮತ್ತು ಸಶಸ್ತ್ರ ಬಂಡಾಯದ ಆಧಾರದ ಮೇಲೆ ಅಲ್ಲ. ಇದು ಓನ್ಲಿ ಯುದ್ಧ ಮತ್ತು ಬಾಹ್ಯ ಆಕ್ರಮಣ ಆಧಾರದ ಮೇಲೆ ಮಾತ್ರ, ಸಶಸ್ತ್ರ ಬಂಡಾಯ ಅಥವಾ ಆಂತರಿಕ ತುರ್ತು ಪರಿಸ್ಥಿತಿಯಿಂದ ಆಧಾರದ ಮೇಲೆ ಅಲ್ಲ. ಈ ಡಿಫ್ರೆನ್ಸ್ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಬಿ, ಸಸ್ಪೆನ್ಷನ್ ಆಫ್ ಅದರ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಇತರೆ ಮೂಲಭೂತ ಹಕ್ಕುಗಳ ಅಮಾನತು. Article 359 authorizes the President to suspend the right to move any court for the enforcement of the fundamental rights during a national emergency. ಅಂದರೆ 359ನೇ ವಿಧಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಗೊಳಿಸಲು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸುವ ಹಕ್ಕನ್ನು ರಾಷ್ಟ್ರಪತಿಗಳು ಅಮಾನತುಗೊಳಿಸಬಹುದು. ಅಂದರೆ ಈ 358 ಏನು ಹೇಳುತ್ತೆ ವಿಧಿಯು ವಿಧಿ 19ರಲ್ಲಿರುವ ಮೂಲಭೂತ ಹಕ್ಕುಗಳು ರದ್ದಾಗುತ್ತೆ ಅಂತ ಹೇಳುತ್ತೆ. ಈ 359ನೇ ವಿಧಿಯಲ್ಲಿ ಏನು ಹೇಳುತ್ತೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಈ ಮೂಲಭೂತ ಹಕ್ಕುಗಳು ಅನುಷ್ಠಾನಗೊಳಿಸಲು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಆ ಹಕ್ಕನ್ನು ರಾಷ್ಟ್ರಾಧ್ಯಕ್ಷರು ಅಮಾನತುಗೊಳಿಸ್ತಾರೆ. ಅರ್ಜಿ ಸಲ್ಲಿಸೋ ಹಕ್ಕನ್ನು ಅಂದರೆ ಈ ಮೂಲಭೂತ ಹಕ್ಕುಗಳು ಅಮಾನತ್ತಾಗಿರ್ತವೆ. ನಮಗೆ ಮೂಲಭೂತ ಹಕ್ಕುಗಳ ಅನುಷ್ಠಾನಗೊಳಿಸಲು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ತೇವೆ. ಆ ಹಕ್ಕನ್ನು ಅರ್ಜಿ ಸಲ್ಲಿಸಿರುವ ಹಕ್ಕನ್ನು ರಾಷ್ಟ್ರಾಧ್ಯಕ್ಷರು ಅಮಾನತುಗೊಳಿಸಬಹುದು. ದಿಸ್ ಮೀನ್ಸ್ ದಟ್ ಅಂಡರ್ ಆರ್ಟಿಕಲ್ 359 ದ ಫಂಡಮೆಂಟಲ್ ರೈಟ್ಸ್ ಆಸ್ ಸಚ್ ಆರ್ ನಾಟ್ ಸಸ್ಪೆಂಡೆಡ್ ಬಟ್ ಓನ್ಲಿ ದೇರ್ ಎನ್ಫೋರ್ಸ್ಮೆಂಟ್. ಇದರ ಅರ್ಥ ಏನಂದರೆ ವಿಧಿ 359ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲ, ಆದರೆ ಅವುಗಳ ಅನುಷ್ಠಾನವನ್ನು ಅಮಾನತುಗೊಳಿಸಬಹುದು. ಅಂದರೆ ಈ 359ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಅಮಾನತುಗೊಳಿಸಲು ಸಾಧ್ಯವಿಲ್ಲ, ಆದರೆ ಅವುಗಳ ಅನುಷ್ಠಾನವನ್ನು ಅಮಾನತುಗೊಳಿಸಬಹುದು. ಅನುಷ್ಠಾನವನ್ನು ಯಾರು ಅಮಾನತುಗೊಳಿಸ್ತಾರೆ? ರಾಷ್ಟ್ರಾಧ್ಯಕ್ಷರು ಅಮಾನತುಗೊಳಿಸ್ತಾರೆ. ಅದೇ 358ನೇ ವಿಧಿಯಡಿಯಲ್ಲಿ ಆಟೋಮೆಟಿಕಲಿ ವಿಧಿ 19ರ ವಿಧಿಗಳು ಅಮಾನತುಗೊಳ್ಳುತ್ತವೆ. ಆದರೆ ಇಲ್ಲಿ ವಿಧಿ 359ರಡಿಯಲ್ಲಿ ಮೂಲಭೂತ ಹಕ್ಕುಗಳು ಅಮಾನತುಗೊಳ್ಳುವುದಿಲ್ಲ, ಅವುಗಳ ಅನುಷ್ಠಾನವನ್ನು ಅಮಾನತುಗೊಳಿಸಬಹುದು. ನೆಕ್ಸ್ಟ್ ವಿಧಿ 358ರಂತೆಯೇ ವಿಧಿ 359ಕ್ಕೂ ಅದರ ವ್ಯಾಪ್ತಿಯನ್ನು ನಿರ್ಬಂಧಿಸಲಾಗಿದೆ. ದ 44th ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1978 ರಿಸ್ಟ್ರಿಕ್ಟೆಡ್ ದ ಸ್ಕೋಪ್ ಆಫ್ ಆರ್ಟಿಕಲ್ 359 ಅಂದರೆ 1978ರ 44ನೇ ತಿದ್ದುಪಡಿ ಕಾಯ್ದೆಯು ವಿಧಿ 359ರ ವ್ಯಾಪ್ತಿಯನ್ನು ನಿರ್ಬಂಧಿಸಿದೆ. The President cannot suspend the right to move the court for the enforcement of fundamental rights guaranteed by Articles 20 and 21. ಅಂದರೆ ವಿಧಿ 20 ಮತ್ತು 21ನೇ ವಿಧಿಗಳಲ್ಲಿ ಖಾತ್ರಿಗೊಳಿಸಿದ ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಗೊಳಿಸಲು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸುವ ಹಕ್ಕನ್ನು ರಾಷ್ಟ್ರಾಧ್ಯಕ್ಷರು ರದ್ದುಪಡಿಸುವಂತಿಲ್ಲ. ಆದರೆ ಇತರೆ ವಿಧಿಗಳ ವಿಧಿ 20 ಮತ್ತು 21 ಬಿಟ್ಟು ಇತರ ಎಲ್ಲ ವಿಧಿಗಳನ್ನು ಮೂಲಭೂತ ಹಕ್ಕುಗಳ ಅನುಷ್ಠಾನಗೊಳಿಸಿ ನ್ಯಾಯಾಲಯ ಅರ್ಜಿ ಸಲ್ಲಿಸಿದರೆ ಅದು ರಾಷ್ಟ್ರಾಧ್ಯಕ್ಷರು ರದ್ದುಪಡಿಸುತ್ತಾರೆ. ಬಟ್ 20 ಮತ್ತು 21 ವಿಧಿಗಳಲ್ಲಿ ರದ್ದುಪಡಿಸಲ್ಲ ರಾಷ್ಟ್ರಾಧ್ಯಕ್ಷರು. ಆರ್ಟಿಕಲ್ 20 ಏನು ಹೇಳುತ್ತೆ, ಆರ್ಟಿಕಲ್ 21 ಏನು ಹೇಳುತ್ತೆ ಅಂದರೆ ಆರ್ಟಿಕಲ್ 20 ಏನು ಹೇಳುತ್ತೆ, ದ ರೈಟ್ ಟು ಪ್ರೊಟೆಕ್ಷನ್ ಇನ್ ದಿ ರೆಸ್ಪೆಕ್ಟ್ ಆಫ್ ಕನ್ವಿಷನ್ ಫಾರ್ ಅಫೆನ್ಸಸ್. ಅಂದರೆ ವಿಧಿ 20 ಏನು ಹೇಳುತ್ತೆ ಅಂದರೆ ಅಪರಾಧಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತೆ ರಕ್ಷಣೆಯ ಹಕ್ಕಾಗಿದೆ. ಆರ್ಟಿಕಲ್ 21 ದ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ರಿಮೇನ್ ಎನ್ಫೋರ್ಸಿಬಲ್ ಇವೆನ್ ಡ್ಯೂರಿಂಗ್ ಎಮರ್ಜೆನ್ಸಿ. ಅಂದರೆ ವಿಧಿ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಾಗಿದೆ. ಇವೆರಡು ವಿಧಿ 20 ಮತ್ತು 21 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವ ಸಂದರ್ಭದಲ್ಲೂ ಕೂಡ ಈ ಹಕ್ಕುಗಳನ್ನು ಅನುಷ್ಠಾನಗೊಳಿಸಬಹುದು.
ನೆಕ್ಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟಿಕಲ್ 358 ಆ್ಯಂಡ್ 359 ಅಂದರೆ ವಿಧಿ 358 ಮತ್ತು 359 ಡಿಫ್ರೆನ್ಸ್ ಏನೇನಂತ ಈ ಫಿಗರಲ್ಲಿ ನೋಡ್ಬೋದು. ಏನು ಆರ್ಟಿಕಲ್ 358 ಏನಿದೆ, ಕನ್ಫೈನ್ಡ್ ಟು ಆರ್ಟಿಕಲ್ ಅಂಡರ್ ಆರ್ಟಿಕಲ್ 19 ಆದರೆ ಇಟ್ ಎಕ್ಸ್ಟೆಂಡ್ ದೋಸ್ ಫಂಡಮೆಂಟಲ್ ರೈಟ್ಸ್ ವಿಚ್ ಫೈಂಡ್ ಮೆನ್ಷನ್ ಇನ್ ದಿ ಪ್ರೆಸಿಡೆನ್ಷಿಯಲ್ ಆರ್ಡರ್. ಮತ್ತು ಇನ್ನೊಂದೇನಿದೆ, ಆಟೋಮೆಟಿಕ್ಲಿ ಸಸ್ಪೆಂಡ್ ದ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 19. ಇಲ್ಲಿ ನೋ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಇನ್ ಆರ್ಟಿಕಲ್ 359. ಮತ್ತು ಆರ್ಟಿಕಲ್ 358 ಓನ್ಲಿ ವರ್ಕ್ಸ್ ಇನ್ ದಿ ಕೇಸ್ ಆಫ್ ಎಮರ್ಜೆನ್ಸಿ ಆನ್ ದಿ ಗ್ರೌಂಡ್ಸ್ ಆಫ್ ವಾರ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ಆರ್ಟಿಕಲ್ 359 ಇಟ್ ಆಪರೇಟ್ಸ್ ಆನ್ ಆಲ್ ಗ್ರೌಂಡ್ಸ್. ಮತ್ತು ಆರ್ಟಿಕಲ್ 358 ಸಸ್ಪೆನ್ಷನ್ ಫಾರ್ ಎಂಟೈರ್ ಡ್ಯೂರೇಷನ್ ಆಫ್ ದಿ ಪ್ರೊಕ್ಲಾಮಿನೇಷನ್ನು. ಅದೇ ಆರ್ಟಿಕಲ್ 359 ಸಸ್ಪೆನ್ಷನ್ ಫಾರ್ ಸಚ್ ಟೈಮ್ ಆಸ್ ಮೆನ್ಷನ್ಡ್ ಇನ್ ದಿ ಪ್ರೆಸಿಡೆನ್ಷಿಯಲ್ ಆರ್ಡರ್. ನೆಕ್ಸ್ಟ್ ಡಿಕ್ಲರೇಷನ್ ಈಸ್ ಮೇಡ್ ಸೋ ಫಾರ್ ಅಂದರೆ ಇದುವರೆಗೂ ಘೋಷಿಸಲ್ಪಟ್ಟಿರುವ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು. ದ ನ್ಯಾಷನಲ್ ಎಮರ್ಜೆನ್ಸಿ ಹ್ಯಾಸ್ ಬಿನ್ ಪ್ರೊಕ್ಲೈಮ್ಡ್ 3 times ಸೋ ಫಾರ್ ಇನ್ 1962, 1971 ಆ್ಯಂಡ್ 1975. ಅಂದರೆ ಇದುವರೆಗೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಬಾರಿ ಘೋಷಿಸಲಾಗಿದೆ. ಅದು ಯಾವ್ಯಾವ ವರ್ಷದಲ್ಲಿ ಅಂದರೆ 1962, 1971, 1975. ಈ ಇಯರ್ಸ್ ಇದೆಲ್ಲ ಭಾಳ ಇಂಪಾರ್ಟೆಂಟು, ಎಕ್ಸಾಮಿಗೆ ರಿಪೀಟೆಡ್ ಆಗ್ತವೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಿಸಲಾಗಿದೆ ಅಂತಲೂ ಕೇಳ್ತಾರೆ, ಯಾವ ವರ್ಷದಲ್ಲಿ ಘೋಷಿತ ಅಂತ ಕೇಳ್ತಾರೆ. ಅಂದರೆ 3 times. ಅದು ಯಾವ್ಯಾವ ವರ್ಷದಲ್ಲಿ ಅಂದರೆ 1962, 1971 ಮತ್ತು 1975. ನೆಕ್ಸ್ಟ್ ಈಗ ಯಾವ್ಯಾವ ವರ್ಷ ಅಂತ ಹೇಳಿದ್ವಿ, 1962, 1971, 1975. ಅದು ಯಾಕೆ ಘೋಷಣೆ ಮಾಡಿದಾರೆ ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. The first proclamation of national emergency was issued in October 1962 on the account of China aggression in the Northeast Frontier Agency. ಅಂದರೆ ಈ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ನೌ ಆ್ಯಸ್ ಅರುಣಾಚಲ್ ಪ್ರದೇಶ್. ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಮೊದಲ ಘೋಷಣೆಯನ್ನು ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಅಂದರೆ ಇಂದಿನ ಅರುಣಾಚಲ್ ಪ್ರದೇಶದ ಮೇಲೆ ಚೀನಾ ಆಕ್ರಮಣ ನಡೆಸಿದಾಗ ಅಕ್ಟೋಬರ್ 1962 ಘೋಷಿಸಲಾಯಿತು. ಅಂದರೆ ಮೊಟ್ಟ ಮೊದಲ ತುರ್ತು ಪರಿಸ್ಥಿತಿ ಘೋಷಣೆ ಯಾವಾಗ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಘೋಷಣೆ ಮಾಡಿತು ಅಂದರೆ ಅದು 1962. ಅದು ಯಾಕೆಂದರೆ ಚೀನಾ ಆಕ್ರಮಣ ಮಾಡುತ್ತೆ ಇಲ್ಲಿ ಅರುಣಾಚಲ್ ಪ್ರದೇಶದ ಮೇಲೆ. ಹಾಗಾಗಿ ಅಕ್ಟೋಬರ್ 1962 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು. ಇಟ್ ವಾಸ್ ಇನ್ ಫೋರ್ಸ್ ಟಿಲ್ January 1968. Hence a fresh proclamation was not needed at the time of war against in 1965. ಅಂದರೆ ಇದು ಜನವರಿ 1968 ಜಾರಿಯಲ್ಲಿತ್ತು. ಅಂದರೆ 1962 1968 ಜಾರಿಯಲ್ಲಿತ್ತು ಈ ತುರ್ತು ಪರಿಸ್ಥಿತಿ. ಮತ್ತು ಆವಾಗ 1965 ಪಾಕಿಸ್ತಾನ ವಿರುದ್ಧ ಯುದ್ಧದ ಸಮಯದಲ್ಲಿ ಹೊಸದಾಗಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಿಲ್ಲ. ಇದೇ ತುರ್ತು ಪರಿಸ್ಥಿತಿ ಕಂಟಿನ್ಯೂ ಇತ್ತು. ಯಾಕೆಂದರೆ 1965 ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಸಾರ್ತು. ಮತ್ತು ಚೀನಾನು 1962 ಆಕ್ರಮಣ ಮಾಡಿದಾಗ ಇದು 1962 1968 ತನಕ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದ ತನಕ ಮತ್ತೊಂದು ತುರ್ತು ಪರಿಸ್ಥಿತಿ ಘೋಷಿಸಲಿಲ್ಲ. ನೆಕ್ಸ್ಟ್, ದ ಸೆಕೆಂಡ್ ಪ್ರೊಕ್ಲಾಮಿನೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ವಾಸ್ ಮೇಡ್ ಇನ್ December 1971 ಇನ್ ದಿ ವೇಕ್ ಆಫ್ ಅಟ್ಯಾಕ್ ಬೈ ಪಾಕಿಸ್ತಾನ್. ಅಂದರೆ ಈ ಪಾಕಿಸ್ತಾನದ ದಾಳಿಯ ಹಿನ್ನೆಲೆಯಲ್ಲಿ ಡಿಸೆಂಬರ್ 1971 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎರಡನೇ ಘೋಷಣೆ ಮಾಡಲಾಯಿತು. ಅಂದರೆ ಎರಡನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಯಾವಾಗ ಮಾಡಲಾಯಿತು ಅಂದರೆ ಡಿಸೆಂಬರ್ 1971. ಅದು ಪಾಕಿಸ್ತಾನ್ ಭಾರತದ ದಾಳಿಯ ಮೇಲೆ. ಈವನ್ ವೆನ್ ದಿಸ್ ಎಮರ್ಜೆನ್ಸಿ ವಾಸ್ ಇನ್ ಆಪರೇಷನ್, ಎ ಥರ್ಡ್ ಪ್ರೊಕ್ಲಾಮಿನೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ವಾಸ್ ಮೇಡ್ ಇನ್ June 1975. ಅಂದರೆ ಈ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗಲೇ ಈ ಪಾಕಿಸ್ತಾನ ಭಾರತಕ್ಕೆ ದಾಳಿ ಮಾಡುತ್ತೆ. ಅದು 1971. ಹಾಗಾಗಿ ಡಿಸೆಂಬರ್ 1971 ತುರ್ತು ಪರಿಸ್ಥಿತಿ ಘೋಷಣೆಯಲ್ಲಿತ್ತು. ಈ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗಲೇ ಜೂನ್ 1975 ಮೂರನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡಲಾಯಿತು. ಬೋತ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೊಕ್ಲಾಮಿನೇಷನ್ಸ್ ವರ್ ರಿವೋಕ್ಡ್ ಇನ್ March 1977. ಅಂದರೆ ಈ ಎರಡೂ ಘೋಷಣೆಗಳನ್ನು, ಎರಡನೇ ತುರ್ತು ಪರಿಸ್ಥಿತಿ ಮತ್ತು ಮೂರನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮಾರ್ಚ್ 1977 ಹಿಂದಕ್ಕೆ ತೆಗೆದುಕೊಳ್ಳಲಾಯಿತು. ನೆಕ್ಸ್ಟ್, ದ ಫಸ್ಟ್ 2 ಪ್ರೊಕ್ಲಾಮಿನೇಷನ್
1962 and 1971 are made on the ground of external aggression. ಅಂದರೆ ಮೊದಲ ಎರಡು ತುರ್ತು ಪರಿಸ್ಥಿತಿ ಘೋಷಣೆಗಳನ್ನು 1962 ಮತ್ತು 1971 ಬಾಹ್ಯ ಆಕ್ರಮಣದ ಆಧಾರದ ಮೇಲೆ ಮಾಡಲಾಯಿತು. ಅಂದರೆ 1962 ಚೀನಾ ಆಕ್ರಮಣ, 1971ರಲ್ಲಿ ಪಾಕಿಸ್ತಾನ ಆಕ್ರಮಣದಿಂದ ತುರ್ತು ಪರಿಸ್ಥಿತಿ ಘೋಷಣೆಗಳನ್ನು ಮಾಡಲಾಯಿತು. ವೈಲ್ ದ ಥರ್ಡ್ ಪ್ರೊಕ್ಲಾಮಿನೇಷನ್ ವಾಸ್ ಮೇಡ್ ಆನ್ ದಿ ಗ್ರೌಂಡ್ ಆಫ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಅಂದರೆ ಮೂರನೇ ತುರ್ತು ಪರಿಸ್ಥಿತಿ ಘೋಷಣೆಯನ್ನು 1975ರಲ್ಲಿ ಆಂತರಿಕ ದಂಗೆ ಆಧಾರದ ಮೇಲೆ ಮಾಡಲಾಯಿತು. ಅದೇನೆಂದರೆ, ಸರ್ಟೆನ್ ಪರ್ಸನ್ಸ್ ಹ್ಯಾವ್ ಬಿನ್ ಇನ್ಸಿಟಿಂಗ್ ದಿ ಪೊಲೀಸ್ ಆ್ಯಂಡ್ ದ ಆರ್ಮ್ಡ್ ಫೋರ್ಸಸ್ ಅಗೇನೆಸ್ಟ್ ದ ಡಿಸ್ಚಾರ್ಜ್ ಆಫ್ ದಿರ್ ಡ್ಯೂಟೀಸ್ ಆ್ಯಂಡ್ ದೇರ್ ನಾರ್ಮಲ್ ಫಂಕ್ಷನಿಂಗ್. ಅಂದರೆ ಕೆಲವು ವ್ಯಕ್ತಿಗಳು ಪೊಲೀಸ್ ಮತ್ತು ಸೇನೆಯನ್ನು ತಮ್ಮ ಕರ್ತವ್ಯವನ್ನು ನಿರ್ವಹಿಸದಂತೆ ಪ್ರಚೋದಿಸುತ್ತಿದೆ ಎಂಬ ಕಾರಣ ನೀಡಿ 1975ರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು. ಅಂದರೆ ಈ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಅಂದರೆ ಪೊಲೀಸ್ ಮತ್ತು ಸೇನೆಯನ್ನು ತಮ್ಮ ಕರ್ತವ್ಯವನ್ನು ನಿರ್ವಹಿಸದಂತೆ ಪ್ರಚೋದಿಸುತ್ತಿವೆ ಎಂಬ ಕಾರಣ ನೀಡಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು 1975ರಲ್ಲಿ ಘೋಷಿಸಲಾಯಿತು. ನೆಕ್ಸ್ಟ್, ದ ಎಮರ್ಜೆನ್ಸಿ ಡಿಕ್ಲೇರ್ಡ್ ಇನ್ 1975 proved that to be the most controversial. There was widespread criticism of the misuse of the emergency powers. ಅಂದರೆ 1975ರಲ್ಲಿ ಘೋಷಿಸಲಾದ ತುರ್ತು ಪರಿಸ್ಥಿತಿ ಅಂದರೆ ಆಂತರಿಕ ತುರ್ತು ಪರಿಸ್ಥಿತಿಯು ಅತ್ಯಂತ ವಿವಾದಾತ್ಮಕವಾಗಿತ್ತು ಎಂದು ಸಾಬೀತಾದ ಕಾರಣ ತುರ್ತು ಅಧಿಕಾರದ ದುರುಪಯೋಗದ ಬಗ್ಗೆ ವ್ಯಾಪಕ ಟೀಕೆಗಳು ಕೇಳಿಬಂದವು. In the elections held to the Lok Sabha in 1977, after the emergency, the Congress party led by Indira Gandhi lost and Janata Party came into power. ಈ ತುರ್ತು ಪರಿಸ್ಥಿತಿಯ ನಂತರ ಅಂದರೆ 1975 ಆಂತರಿಕ ತುರ್ತು ಪರಿಸ್ಥಿತಿ ನಂತರ 1977ರಲ್ಲಿ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಪತನಗೊಂಡು ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. Next, this government appointed the Shah Commission to investigate the circumstances that warranted the declaration of emergency in 1975. ಈ ಸರ್ಕಾರವು ಅಂದರೆ ಈಗ ತುರ್ತು ಪರಿಸ್ಥಿತಿ ನಂತರ 1977ರಲ್ಲಿ ಲೋಕಸಭೆ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುತ್ತೆ ಮತ್ತು ಜನತಾ ಪಕ್ಷ ಅಧಿಕಾರ ಬರುತ್ತೆ. ಆ ಜನತಾ ಪಕ್ಷ ಸರ್ಕಾರವು 1975ರ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಕಾರಣವಾದ ಸಂದರ್ಭಗಳ ಬಗ್ಗೆ ತನಿಖೆ ಮಾಡಲು ಶಾ ಆಯೋಗವನ್ನು ನೇಮಿಸುತ್ತದೆ. ಇಲ್ಲಿ ಶಾ ಆಯೋಗ ಅಂದರೆ 1975ರ ತುರ್ತು ಪರಿಸ್ಥಿತಿ ಘೋಷಿಸಲು ಕಾರಣವಾದ ಸಂದರ್ಭಗಳ ಬಗ್ಗೆ ತನಿಖೆ ಮಾಡುವ ಆಯೋಗವಾಗಿದೆ. ದಿಸ್ ಕಮಿಷನ್ ಡಿಡ್ ನಾಟ್ ಜಸ್ಟಿಫೈ ದ ಡಿಕ್ಲರೇಷನ್ ಆಫ್ ದಿ ಎಮರ್ಜೆನ್ಸಿ. ಅಂದರೆ ಈ ಆಯೋಗವು ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. Hence, the 44th Amendment Act was enacted in 1978 to introduce a number of safeguards against the misuse of emergency provisions. ಆದ್ದರಿಂದ ಈ ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ದುರುಪಯೋಗವಾಗದಂತೆ ತಡೆಗಟ್ಟುವ ಉದ್ದೇಶದಿಂದನೇ ಕೆಲವು ರಕ್ಷಣೋಪಾಯಗಳನ್ನು ಜಾರಿಗೊಳಿಸಲು 1978ರಲ್ಲಿ 44ನೇ ತಿದ್ದುಪಡಿ ಕಾಯ್ದೆಯನ್ನು ರೂಪಿಸಲಾಯಿತು. ಅಂದರೆ ಈ 44ನೇ ತಿದ್ದುಪಡಿ 1978ರಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ದುರುಪಯೋಗವಾಗದಂತೆ ತಡೆಗಟ್ಟುವ ಉದ್ದೇಶದಿಂದ ಕೆಲವು ರಕ್ಷಣೋಪಾಯಗಳನ್ನು ಜಾರಿಗೊಳಿಸಲು ಈ ಕಾಯ್ದೆಯನ್ನು 44ನೇ ತಿದ್ದುಪಡಿ ಕಾಯ್ದೆಯನ್ನು ರೂಪಿಸಲಾಯಿತು. ಹಾಗಾಗಿಯೇ 44ನೇ ತಿದ್ದುಪಡಿ ಕಾಯ್ದೆಯು ಭಾಳ ಇಂಪಾರ್ಟೆಂಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ.